ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಲೋಕಸಭಾ ಚುನಾವಣೆ 2024 ಆತ್ಮೀಯ ಬೀದರ್ ಲೋಕಸಭಾ ಮತದಾರ ಬಂಧುಗಳೇ, ನಿಜವಾದ ರಾಮರಾಜ್ಯ ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಪ್ರಾಮಾಣಿಕ ನಾಯಕತ್ವದಿಂದ ಮಾತ್ರ ಸಾಧ್ಯ. ಕರ್ನಾಟಕದಲ್ಲಿ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಸ್ಥಾಪಿಸಲು ಕೆಆರ್ಎಸ್ ಪಕ್ಷ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಶ್ರಮಿಸುತ್ತಿದೆ. ಈ ಬಾರಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯೇ ಗುರಿ ಹೊಂದಿರುವ ಕೆಆರ್ಎಸ್ ಪಕ್ಷದ ಪ್ರಾಮಾಣಿಕ ಅಭ್ಯರ್ಥಿಗೆ ವಿನಯ ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕರ್ನಾಟಕದ ನೆಲ, ಜಲ, ಗಡಿ ಸಂರಕ್ಷಣೆ, ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವುದು ಮತ್ತು ಕೇಂದ್ರ ಸರ್ಕಾರವು ರಾಜ್ಯ ಪಟ್ಟಿಯಲ್ಲಿನ ವಿಷಯಗಳಲ್ಲಿ ಅತಿಕ್ರಮಣ ಮಾಡಿ ರೂಪಿಸಿರುವ ಕಾಯ್ದೆಗಳನ್ನು ತೆಗೆದುಹಾಕುವುದು, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಲ್ಲಿರುವ ತೊಡಕುಗಳನ್ನು ನಿವಾರಿಸಿ ಭ್ರಷ್ಟರಿಗೆ ಕಡಿಮೆ ಸಮಯದಲ್ಲಿ ಶಿಕ್ಷೆಯಾಗುವಂತೆ ಮಾಡುವುದು ಮತ್ತು ಆ ಮೂಲಕ ಭ್ರಷ್ಟಾಚಾರಕ್ಕೆ ಸಂಪೂರ್ಣ ಕಡಿವಾಣ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಸಂವಿಧಾನದ 371 ಕಲಂ ತಿದ್ದುಪಡಿ ಸಮರ್ಪಕವಾಗಿ ಜಾರಿಗೆ ತರುತ್ತೇವೆ. ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿಯ ಅಧ್ಯಕ್ಷ ಬೀದರ್ ಲೋಕಸಭಾ ಅಭ್ಯರ್ಥಿ ರಮೇಶ್ ಜೆ ಚೌಹಾಣ್ ತಿಳಿಸಿದರು. ಬಂಧುಗಳೇ ನಮಸ್ಕಾರ. ನಾನು ರಮೇಶ್ ಜೆ ಚೌಹಾಣ್, ಬೀದರ್ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಬಂಧುಗಳೇ, ಸ್ವಚ್ಛ, ಪ್ರಾದೇಶಿಕ, ಪ್ರಾಮಾಣಿಕ, ಜನಪರ ರಾಜಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸತತವಾಗಿ 4 ವರ್ಷಗಳಿಂದ ಹೋರಾಟದ ಮೂಲಕ ಭ್ರಷ್ಟ ರಾಜಕಾರಣಿಗಳನ್ನು, ಭ್ರಷ್ಟ ಅಧಿಕಾರಿಗಳನ್ನು ಬೆಂಡ ಹತ್ತಿರುವ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಬಂಧುಗಳೇ, ಇವತ್ತಿನ ದಿನಮಾನಗಳಲ್ಲಿ ಕೆಆರ್ಎಸ್ ಪಕ್ಷ ಮುಂಚೂಣಿಯಲ್ಲಿರುವಂಥ ಏಕೈಕ ಪಕ್ಷ. ಈ 2024 ಲೋಕಸಭಾ ಚುನಾವಣೆಯಲ್ಲಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾದ ನಾನು ರಮೇಶ್ ಜೆ ಚೌಹಾಣ್ ಅಭ್ಯರ್ಥಿಗೆ ನೀವೆಲ್ಲ ಪ್ರಾಮಾಣಿಕವಾಗಿ ಮತದಾನ ಮಾಡಬೇಕು. ಹಾಗೂ ಈ ಭ್ರಷ್ಟ ಮುಕ್ತ, ಲಂಚ ಮುಕ್ತ ಬೀದರ್ನಾಗಿ ಮಾಡುವುದೇ ನನ್ನ ಉದ್ದೇಶ ಹಾಗೂ ಕೆಆರ್ಎಸ್ ಪಕ್ಷದ ಉದ್ದೇಶ. ಹಾಗೂ ಜನಗಳಿಗೆ ಇದು ಅತ್ಯವಶ್ಯಕವಾಗಿರುವುದರಿಂದ ಭ್ರಷ್ಟ ರಾಜಕಾರಣಿಗಳಿಗೆ ಈ JDS, ಕಾಂಗ್ರೆಸ್, BJP ಪಕ್ಷಗಳನ್ನು ತೊಲಗಿಸಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾದಂಥ ನನ್ನನ್ನು ಬೆಂಬಲಿಸಿ ನನಗೆ ಮತ ಚಲಾವಣೆ ಮಾಡಿ ಮತ ಬಾಂಧವರಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಇಷ್ಟೇ. ಪ್ರಾಮಾಣಿಕರಿಗೆ ಮತದಾನ ಮಾಡಿ. ಇವತ್ತೇನು ಹಣ ಹೆಂಡ ಹಂಚಿ ಜನಗಳಿಗೆ ಏನು ಮೋಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೀವೆಲ್ಲ ತಿರಸ್ಕಾರ ಮಾಡಬೇಕು. ಪ್ರಾಮಾಣಿಕವಾದಂಥ ಪಕ್ಷಕ್ಕೆ ನೀವೆಲ್ಲ ಮತದಾನ ಮಾಡಬೇಕು ಬಂಧುಗಳೇ. ಆದ ಕಾರಣ ಈ ಬೀದರ್ ಲೋಕಸಭಾ ಮತಕ್ಷೇತ್ರಕ್ಕೆ ಒಳ್ಳೆಯ ಅಭಿವೃದ್ಧಿ ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಲಂಚಮುಕ್ತ ಕರ್ನಾಟಕ ಆಗಬೇಕು. ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಆಗಬೇಕಾದರೆ ನೀವೆಲ್ಲರೂ ಪ್ರಾಮಾಣಿಕವಾದಂಥ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಗೆ ನೀವು ಮತದಾನ ಮಾಡಬೇಕು. ನೀವು ಕೂಡ ಪ್ರಾಮಾಣಿಕವಾಗಿದ್ದೀರಿ, ನಾನು ಕೂಡ ಪ್ರಾಮಾಣಿಕವಾಗಿದ್ದೀನಿ. ಆದ ಕಾರಣ ಬೀದರ್ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಲೋಕಸಭೆಗೆ ಎಲ್ಲರೂ ಮತದಾನ ಮಾಡಿ ಪ್ರಚಂಡ ಬಹುಮತದಿಂದ ತಾವೆಲ್ಲರೂ ಆರಿಸಿ ತರಬೇಕು. ಹಾಗೂ ಕೆಆರ್ಎಸ್ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಹೋಬಳಿ ಮಟ್ಟ, ಗ್ರಾಮ ಮಟ್ಟದಲ್ಲಿ ಎಲ್ಲರೂ ಸೇರಿ ನಾವು ಒಳ್ಳೆಯ ರೀತಿಯಲ್ಲಿ ಒಂದು ಪ್ರಚಾರವನ್ನು ಹಮ್ಮಿಕೊಂಡು ಈ ಮತದಾರ ಬಂದವರಿಗೆ ನಾವು ಮನವಿ ಮಾಡುತ್ತಾ ನಾವು ಪ್ರಾಮಾಣಿಕವಾಗಿ ಇದ್ದೀವಿ, ನಮಗೆ ಮತದಾನವನ್ನು ಮಾಡಿ ಅದಕ್ಕೆ ನಾವು ಅವರ ಹತ್ರ ನಾವು ಅಂಗಲಾಚಿದಾಗ ಮಾತ್ರ ಈ ಭ್ರಷ್ಟ, ನೀಚ, ದುಷ್ಟ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿರುವಂಥ ಏಕೈಕ ಪಕ್ಷ. ಆ ಪಕ್ಷಕ್ಕೆ ಮತದಾರ ಬಂಧುಗಳು ತಾವೆಲ್ಲರೂ ಮತದಾನ ಮಾಡಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ, ಧನ್ಯವಾದಗಳು.